ಶರಣು ಶರಣಾರ್ಥಿ ಅಪ್ಪಾಜಿ, ನಿಮ್ಮೆಲ್ಲರ ಶರಣರ ಪಾದಕ್ಕೆ ವಂದಿಸುತ್ತ ನಿನ್ನ ಈ ವಿಚಾರದೊಳಗ ನಾಮರೂಪ ನಿರೂಪಣ ಅನ್ನೋದ್ರೊಳಗ ಆತ್ಮ ಅನಾತ್ಮ ವಿವೇಕ ಅನ್ನೋ ವಿಚಾರವನ್ನ ನಾವು ನೋಡ್ತಿದ್ದೀವಪ್ಪ. ಇದು ಆತ್ಮ ಅನಾತ್ಮ ವಿವೇಕ ಅತಿ ಶ್ರೇಷ್ಠವಾಗಿರ್ತಕ್ಕಂಥದ್ದೈತಿ. ಇಲ್ಲಿ ನಾವು ದೇಹ ಮತ್ತು ಆತ್ಮ ಅಂತ ನೋಡಿದ್ರ, ಈ ದೇಹದೊಳಗ ಕಣ್ಣಿನೊಳಗ ನೋಡುವ ನೋಟವಾಗಿ ಆತನ ಅದನ, ನಾಲಿಗೆ ರುಚಿಸುವೊಳಗ ರುಚಿಯನ್ನು ಗ್ರಹಿಸುವನಾಗಿ ಆತನ ಅದನ, ಕಿವಿಯೊಳಗ ಕೇಳಿಸಿಕೊಳ್ಳುವ ಶಕ್ತಿಯಾಗಿ ಆತನ ಅದನ, ಚರ್ಮದೊಳಗ ಸ್ಪರ್ಶಿಸುವ ಸ್ಪರ್ಶ ಜ್ಞಾನವನ್ನು ತಿಳಿಯುವ ಚೈತನ್ಯಾಗಿ ಆತನ ಅದನ. ಒಟ್ಟಾರೆ ದೇಹದೊಳಗಿನ ಎಲ್ಲ ಕಾರ್ಯಗಳನ್ನು ಕೂಡ, ಎಲ್ಲ ಕಾರ್ಯಗಳು ಆತನ ಇರೋದ್ರಿಂದನೇ ಎಲ್ಲದ ನಡೀತೈತಿ. ಗ್ರಂಥ ಓದೋದಾಗ್ಲಿ, ಗ್ರಂಥ ತಿಳಿಸೋದಾಗ್ಲಿ, ಅವನು ಜಾಣತನದಿಂದ ಇನ್ನೊಬ್ಬರಿಗೆ ಒಳ್ಳೇದ್ ಮಾಡೋದಾಗ್ಲಿ, ಅಥವಾ ಅವನ ಜ್ಞಾನದಿಂದ ಇನ್ನೊಬ್ಬರಿಗೆ ದೃಷ್ಟತನ ಕೇಡು ಮಾಡಿದ್ರು ಕೂಡ ಅವನು ಯಾವ ಕಾರ್ಯ ಮಾಡಕಂತ ಹೋಗ್ತಾನೋ ಆ ಕಾರ್ಯದೊಳಗ ಆತ್ಮ ಶಕ್ತಿ ಅನ್ನೋದೈತಿ. ಅದನ್ನ ತಗಂದ ಅವನೆಲ್ಲದೂ ಮಾಡ್ತಾನ. ಎಲ್ಲವೂ ಓಡಿದ್ರು, ನಡೆದ್ರು, ಕುಂತ್ರು, ವಿಚಾರ ಮಾಡಿದ್ರು, ಮಾತಾಡಿದ್ರು, ಅವೆಲ್ಲವಕ್ಕೂ ಶಕ್ತಿ ಯಾವ್ದಂದ್ರ ಆತ್ಮಶಕ್ತಿ ಅಂತ. ಅಂದ್ರ ಕರೆಂಟಿನ ಶಕ್ತಿಯಿಂದನೇ ಎಲ್ಲ ಕರೆಂಟಿನ ಉಪ ಉತ್ಪನ್ನಗಳು ಎಲ್ಲ ಕೆಲಸ ಮಾಡ್ತಾವ. ಒಂದು ಹೀಟರ್ ಆಗಿ ಕೆಲಸ ಮಾಡ್ತತಿ, ಒಂದು ಬಲ್ಬ್ ಆಗಿ ಕೆಲಸ ಮಾಡ್ತತಿ, ಒಂದು ಫ್ಯಾನ್ ಆಗಿ ಕೆಲಸ ಮಾಡ್ತತಿ, ಒಂದು ಮೋಟರ್ ಆಗಿ ಕೆಲಸ ಮಾಡ್ತತಿ. ಇನ್ನು ಅನೇಕವಾಗಿ ಎಲ್ಲವ ಕರೆಂಟ್ ಇಂದನೇ ಎಲ್ಲವೂ ಹೆಂಗ್ ಕೆಲಸ ಮಾಡ್ತವೋ ಹಂಗ ಆತ್ಮದಿಂದನೇ ದೇಹದೊಳಗ ಎಲ್ಲಾ ಕೆಲಸಗಳು ನಡೀತಾವೋ. ಅವನಿಲ್ಲ ಅಂದ್ರೆ ಯಾವ ಕೆಲ್ಸನೂ ನಡೆಯೋದಿಲ್ಲ. ಕರೆಂಟ್ ಇಲ್ಲ ಅಂದ್ರೆ ಯಾವ ಕೆಲ್ಸ ಹೆಂಗ್ ನಡೆಯೋದಿಲ್ವೋ, ಆ ಉತ್ಪನ್ನಗಳಿಂದ ಇಲ್ಲಿ ಆತ್ಮ ಇಲ್ಲದೆ ಯಾವುದೂ ಕೆಲಸ ನಡೆಯೋದಿಲ್ಲ ಅನ್ನೋ ವಿಚಾರವನ್ನ ನಿನ್ನೆ ವಿಚಾರದಾಗ ನೋಡಿದಿರಪ್ಪ. ಅದರಲ್ಲಿ ದೇಹ ಆತ್ಮರಲ್ಲಿ ದೇಹವು ಅನಿತ್ಯವಿರುವುದು ಮತ್ತು ಆತ್ಮನು ನಿತ್ಯನಿರುವುದು ಎಂಬುದನ್ನ ವಿಂಗಡಿಸಿ ತಿಳಿಯುವುದೇ ನಿತ್ಯಾನಿತ್ಯ ವಿವೇಕವಾಗಿದ್ದು, ದೇಹ ಆತ್ಮರಲ್ಲಿ ಎರಡದವು. ದೇಹ ಮತ್ತು ಆತ್ಮರಲ್ಲಿ ಇದ್ರಾಗ ದೇಹ ಅನ್ನೋದು ಅನಿತ್ಯವಾಗಿರ್ತಕ್ಕಂಥದ್ದು, ನಿತ್ಯವಾಗಿ ಇರೋದಿಲ್ಲ. ಅಂದ್ರೆ ಯಾವಾಗ್ಲೂ ಇರಲಾರದದು. ಈಗ ನಿದ್ದೆ ಎತ್ತಿದ ಕೂಡ್ಲೆ ಈ ದೇಹ ಅನ್ನೋದು ಇಲ್ದಂಗ ಆಗತ್ತೆ. ಆದ್ರ ಆತ್ಮ ಅನ್ನೋದು ನಿದ್ದೆ ಹೆಂಗ ಸರಿಯಾಗಿ ಬಂತಿಲ್ಲ ಅಂತಾನು ಹೇಳ್ತದ. ಮತ್ತ ನಿದ್ದೆ ಒಳಗ್ ಕನಸು ಬಿದ್ದದ್ದು ಹೇಳ್ತದ. ಮತ್ತ ಅದೇ ನಿದ್ದೆ ಒಳಗ್ ಸೊಳ್ಳೆ ಪಳ್ಳಿ ಏನಾರ ಕಡ್ದು ಬಂದು ಕಣ್ಣು ಬಿಡಲಾರ್ದಂಗ ಎಲ್ಲಿ ಕಡಿತೋ ಅಲ್ಲೇ ಕೆರ್ಕನದ್ದು ಮಾಡಿಸ್ತದೆ. ಆದ್ರ ದೇಹ ನಿದ್ದೆ ಕೂಡ್ಲ ಅದು ಇಲ್ದಂಗ ಆಗ್ತದೆ. ಆದ್ರಿಂದ ಅದು ದೇಹ ಅನಿತ್ಯ ಐತಿ. ಮತ್ತ ಅದಕ್ಕ ಒಂದೇ ಅವಸ್ಥೆಗಳು ಇರೋದಿಲ್ಲ, ಅದು ಬದಲಾಗ್ತಾ ಹೋಗ್ತದೆ. ಬಾಲ್ಯ, ಯೌವನ, ಮುಪ್ಪ ಬಂದು ಒಂದ್ಸಲ ಉದುರೇ ಹೋಗತ್ತಿದ. ಆದ್ರ ಆತ್ಮ ಅನ್ನೋದು ಅದಕ್ ಬಾಲ್ಯ ಇಲ್ಲ, ಯೌವನ ಇಲ್ಲ, ಮುಪ್ಪು ಇಲ್ಲ, ಯಾವಾಗ್ಲೂ ಯಥಾರ್ಥವಾಗಿ ಇರ್ತಕ್ಕಂಥದ್ದೈತಿ. ಆದ್ರಿಂದ ಆತ್ಮನೇ ನಿತ್ಯ ಸ್ವರೂಪನು, ಯಾವಾಗ್ಲೂ ಬೆಳಗುವಂತವನಾತ. ಈಗ ಆಗ ಅಂತೇನಿಲ್ಲ. ಆದ್ರಿಂದ ಈ ನಿತ್ಯ ಅನಿತ್ಯ ಎಂಬುದನ್ನು ವಿಂಗಡಿಸಿ ತಿಳಿಯುವುದೇ ನಿತ್ಯಾನಿತ್ಯ ವಿವೇಕ. ನಿತ್ಯಾನಿತ್ಯ ವಿವೇಕ ಯಾವ್ದಂದ್ರ, ಇಲ್ಲಿ ಯಾವ್ದು ನಿತ್ಯ ಐತಿ ಯಾವ್ದು ಅನಿತ್ಯ ಐತಿ ಅಂತ ತಿಳಿಯುವುದು. ಅದ್ರಾಗ ಮತ್ತೆ ಅನಿತ್ಯವಾಗಿದ್ದು ಯಾವ್ದು ಅಂದ್ರೆ ದೇಹ, ನಿತ್ಯವಾಗಿರ್ತಕ್ಕಂಥದ್ದು ಆತ್ಮ. ಈ ಸೂಕ್ಷ್ಮ ಕಾರ್ಯವನ್ನ ಜ್ಞಾನಿಗಳೇ ಬಲ್ಲವರು, ಜ್ಞಾನಿಗಳೇ ತಿಳಿಯೋದಕ್ಕ ಇದು ಸಾಧ್ಯ ಆಗ್ತದೆ. ಪಿಂಡದಲ್ಲಿ ಜೀವನು ದೇಹದಾರಕನು, ದೇಹಧಾರಕನು. ಪಿಂಡದಲ್ಲಿ ಜೀವನು ದೇಹಧಾರಕನು, ಹಾಗೂ ಬ್ರಹ್ಮಾಂಡದಲ್ಲಿ ಶಿವನು ದೇಹಧಾರಕನು. ಅವನ ವಿರಾಟಾದ ಈ 4 ಈಶ್ವರ ದೇಹಗಳು ಧಾರಣೆ ಮಾಡಿರುವನು. ಅಂದ್ರ ಇಲ್ಲಿ ಪಿಂಡದೊಳಗ ನೋಡಿದ್ರ ಈ ದೇಹಧಾರಕನ ಯಾರದನಂದ್ರ ಆತ್ಮನದನ. ಈ ಬ್ರಹ್ಮಾಂಡದೊಳಗೆ ಯಾರನ್ನ ನೋಡದಂದ್ರ ಶಿವನು ದೇಹಾಧಾರಕನದನ. ಅವನೇ ವಿರಾಟಾದಿ ಅಂದ್ರ ಮತ್ತ ಅವನ್ ಬೇರೆ ಇವನ್ ಬೇರೆ ಅಂದ್ರೆ ಇಬ್ರಂತಿಲ್ಲ, ಒಂದೇ. ಆ ರೀತಿಯಾಗಿ ಅದು ಬೇರೆಯಾಗಿ ಹೇಳ್ತಾರ.
ಈ ವಿರಾಟಾದಿ ಈಶ್ವರ ದೇಹಗಳನ್ನು 4 ಈಶ್ವರ ದೇಹಗಳನ್ನು ಧಾರಣೆ ಮಾಡಿರುವನು. ತ್ರಿಗುಣಗಳು ಆಚೆಗಿನ ಶಿವನೇ ಅರ್ಧ ನಾರಿ ನಟೇಶ್ವರನೆನಿಸಿದ್ದು. ಅಂದ್ರ ಇಲ್ಲಿ ಈಶ್ವರನ 4 ದೇಹಗಳು ಯಾವ ಅಂತಂದ್ರೆ ಇವ ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ ಅಂತ. ಈ 4 ದೇಹಗಳು ಅಷ್ಟೇ ಅಲ್ಲದೆ ಮತ್ತೆ ತ್ರಿಗುಣಗಳ ಆಚೆಗಿನ ಶಿವನೇ ಅರ್ಧ ನಾರಿ ನಟೇಶ್ವರನೆನಿಸಿದ್ದು. ಮತ್ತ ಈ ದೇಹಗಳು ಅಷ್ಟೇ ಅಲ್ಲ, ಇದ್ರ ಕಡೆಗಿರ್ತಕ್ಕಂತ ಶಿವನೇ ಅರ್ಧ ನಾರಿ ನಟೇಶ್ವರನೆನಿಸಿದ್ದು. ಅಲ್ಲಿಂದಲೇ ಜಗತ್ತೆಲ್ಲದರ ವಿಸ್ತಾರವಾಯಿತು. ಆ ಅರ್ಧ ನಾರಿ ನಟೇಶ್ವರನ ಸ್ವರೂಪದ ಬಗ್ಗೆ ಚೆನ್ನಾಗಿ ವಿಚಾರ ಮಾಡಿದರೆ ಅಲ್ಲಿ ಸ್ತ್ರೀ ಪುರುಷರಿರುವುದಿಲ್ಲ. ಇಲ್ಲಿ ಏನ ಶಿವನ ದೇಹಧಾರಕ 4 ದೇಹಗಳನ್ನ ಧರಿಸಿದ ಅಂತ ಏನ್ ಹೇಳ್ತಾವಲ್ಲ, ಆತನೇ ಇಲ್ಲಿ 4 ದೇಹಗಳಾಗಿದ್ರು ಆತನೇ. ಮತ್ ಇದ್ರ ಕಡೆಗೆ ಅರ್ಧ ನಾರಿ ನಟೇಶ್ವರನ ಅನ್ಸಿದ್ದು ಅವನೇ. ಅಂದ್ರ ಈ ದೇಹಗಳಾಗೋದಕ್ಕಿಂತ ಮೊದಲು ಇದ್ದದ್ದು ಅಲ್ಲಿ. ಅದಕ್ಕೆ ಇಲ್ಲಿ ಯಾವ್ದು ತಗೋಬೇಕಾಗ್ತದೆ ಇಲ್ಲಿ ವಿಚಾರವನ್ನ ನಾವು ಮಾಡಿದ್ರ, ಇದೆಲ್ಲ ಪಂಚೀಕರಣದ ವಿಚಾರ ಅಂದ್ರ ಸೃಷ್ಟಿಯ ವಿಚಾರವನ್ನ ತಿಳಿಸ್ತದ. ಈ ಅರ್ಧನಾರಿ ನಟೇಶ್ವರನೆನಿಸಿದ್ದು ಅಲ್ಲಿಂದಲೇ ಜಗತ್ತೆಲ್ಲದರ ವಿಸ್ತಾರವಾಯಿತು. ಆ ಅರ್ಧನಾರಿ ನಟೇಶ್ವರನ ಸ್ವರೂಪದ ಬಗ್ಗೆ ಚೆನ್ನಾಗಿ ವಿಚಾರ ಮಾಡಿದರೆ, ಅಂದ್ರ ಆ ಮೂಲ ವಿಚಾರವನ್ನು ಮಾಡಿ ನೋಡಿದರೆ ಅಲ್ಲಿ ಸ್ತ್ರೀ ಪುರುಷರು ಇರುವುದಿಲ್ಲ. ಆದರೆ ಒಂದು ಚಂಚಲ ತತ್ವವಿದ್ದು ಪ್ರತೀತಿಯಾಗುವುದು. ಅಂದ್ರ ಆ ಚಂಚಲ ತತ್ವ ಅಂದ್ರ ನಾವ್ ಇಲ್ಲಿ ಯಾವ್ದಂತ ಹೇಳ್ಬೇಕಾಗ್ತದ ಅಂದ್ರ ಮಾಯಾ ಸ್ವರೂಪ ಅಂತ ಹೇಳ್ಬೇಕಾಗ್ತದೆ. ಈ ಮಾಯಾ ಸ್ವರೂಪದಿಂದನೇ ಈ ಈಶ್ವರ, ಈ ಶಿವನು, ಈ ಶಿವನೇ ಅರ್ಧನಾರಿ ನಟೇಶ್ವರನು ಅಂತ ಹೇಳ್ಬೇಕಾಗ್ತದೆ. ಅಲ್ಲಿ ಆ ಮಾಯೆಯೊಳಗ, ಆ ಮೂಲ ಮಾಯೆಯೊಳಗ ಹೆಣ್ಣು ಗಂಡು ಅನ್ನೋದು, ಸ್ತ್ರೀ ಪುರುಷನ ಅನ್ನೋದು ಯಾವ್ದು ಇರಲ್ಲ. ಮತ್ತೆ ಯಾವ್ದು ಒಂದಿತ್ತಂದ್ರ ಅದೇ ಚಂಚಲ ತತ್ವವಿದ್ದಿತ್ತು. ಇರಲಿ, ಮೂಲದಿಂದ ಕೊನೆಯವರೆಗೂ ಬ್ರಹ್ಮ ದೇವನಿಂದ ಇದುವರೆಗಿನ ದೇಹಾಕಾರರಲ್ಲಿ ನಿತ್ಯ ಅನಿತ್ಯ ವಿವೇಕ ಈ ರೀತಿಯಾಗಿದೆ. ಆಯ್ತು, ಇರ್ಲಿ. ಮೂಲ ಮಾಯದ ಹೆಣ್ಣು ಅಲ್ಲ ಗಂಡಲ್ಲ ಅಂತ ಹೇಳ್ತಿರಲ್ಲ, ಆಗ್ಲಿ. ಆ ಮಾಯೆಯಿಂದನೇ ಬ್ರಹ್ಮ ಅಥವಾ ಈಶ್ವರ ಅರ್ಧನಾರಿ ನಟೇಶ್ವರನ್ನರೆಲ್ಲದ ಸೃಷ್ಟಿ ಆತು. ಮತ್ತೆ ಅಲ್ಲಿಂದ ಹಿಡಿದು ಬ್ರಹ್ಮ ದೇವನಿಂದ ಇದುವರೆಗಿನ ದೇಹಾಧಾರಕರಲ್ಲಿ ನಿತ್ಯ ಅನಿತ್ಯ ಅಂದ್ರೆ ಯಾವ ದೇಹಗಳದವೋ ಎಲ್ಲಾ ದೇಹದೊಳಗೂ ಕೂಡ, ಎಲ್ಲದರಲ್ಲಿಯೂ ಕೂಡ ನಿತ್ಯಾನಿತ್ಯ ವಿವೇಕ ಈ ರೀತಿಯಾಗಿದೆ. ಸಾರಾಂಶ: ಜಡವಾದದ್ದೆಲ್ಲವೂ ಅನಿತ್ಯವು. ಇಲ್ಲಿ ನಾವೇನು ದೇಹಗಳು ಅಂತ ಹೇಳಿದ್ವಲ್ಲ, ಇದೆಲ್ಲ ಚಂಚಲ ಮೂಲ ಅಂತ ಹೇಳಿದ್ವಲ್ಲ, ಅಂದ್ರೆ ಆ ಮಾಯೆಯಿಂದ ಆಗಿರ್ತಕ್ಕಂಥವ್ರು ಇವ್ರು ಯಾರು? ಬ್ರಹ್ಮದೇವರು ಇಂದ ಹಿಡಿದು ಈಗ ದೇಹವನ್ನು ಧರಿಸಿರ್ತಕ್ಕಂಥ ಎಲ್ಲ ಜೀವರಾಶಿಗಳು. ಇದರಲ್ಲಿ ನಿತ್ಯ ನಿತ್ಯ ಅಂತ ನಾವ್ ಯಾವ್ದು ನೋಡ್ಬೇಕಪ್ಪ ಅಂದ್ರ, ಹೆಂಗ್ ತಿಳಿಬೇಕಪ್ಪ ಅಂದ್ರೆ ಇಲ್ಲಿ ಏನ್ ಹೇಳ್ತಾರ, ಜಡವಾದದ್ದೆಲ್ಲ ಅನಿತ್ಯವು. ಯಾವ್ದು ಜಡವಾಗೈತಲ್ಲ ಅದಕ್ಕೆ ಸ್ವಯಂ ಶಕ್ತಿ ಇಲ್ಲದೆ ಇರತಕ್ಕಂಥದ್ದು, ತನ್ನ ಇನ್ನೊಂದು ತಿಳಿಯಕ್ಕೂ ಆಗಲಾರದು ಮತ್ತು ತನ್ನನ್ನು ತಿಳಿಯಲಾರದಂಥದ್ದು ಏನು ಜಡ ಐತಲ್ಲ ಅದು ಅನಿತ್ಯವು. ಸೂಕ್ಷ್ಮವೆಲ್ಲವೂ ನಿತ್ಯವು. ಸೂಕ್ಷ್ಮ ಯಾವ್ದು ತಿಳಿತದ ಅದು ನಿತ್ಯವು. ಸೂಕ್ಷ್ಮದಲ್ಲಿಯೂ ಮತ್ತೆ ನಿತ್ಯಾನಿತ್ಯವಿರುತ್ತದೆ ನಿತ್ಯಾನಿತ್ಯವಿರುತ್ತದೆ, ನಿತ್ಯ ಅನಿತ್ಯವಿರುತ್ತದೆ. ಅದನ್ನು ಮುಂದೆ ಹೇಳುವೆವು. ನೀವಿಲ್ಲಿ ಸೂಕ್ಷ್ಮದಲ್ಲಿ ಇರ್ತಕ್ಕಂಥದ್ದ ನಿತ್ಯ ಅಂತ ಹೇಳಿದ ತಕ್ಷಣ ಅದ್ರಾಗೂ ಕೂಡ 2 ವಿಧ ಐತಿ. ನಿತ್ಯ ಅಂದ ತಕ್ಷಣ ಅದು ಒಂದೇ ಅಂತ ತಿಳಿಬೇಡ್ರಿ, ಅದ್ರ ವಿಚಾರವನ್ನು ಮುಂದೆ ತಿಳಿಸ್ತವೆ. ಈಗ ಸದ್ಯದಾಗ ನಾವು ತಿಳಿಬೇಕಂದ್ರ ಯಾವ್ದು ಜಡ ಐತೋ ಅದೇ ಅನಿತ್ಯ ವಸ್ತು, ಯಾವ್ದು ಸೂಕ್ಷ್ಮಗೈತೋ ಅದು ನಿತ್ಯ ವಸ್ತು. ಆ ನಿತ್ಯ ವಸ್ತುವಿನಲ್ಲಿ 2 ವಿಧ. ಸದ್ಯಕ್ಕೆ ನಿತ್ಯ ಅನಿತ್ಯದ ವಿವೇಕದ ಫಲವಾಗಿ ಪಿಂಡದ ಸ್ಥೂಲ ಸೂಕ್ಷ್ಮ ದೇಹಗಳನ್ನ ದಾಟಿದನು. ಅಂದ್ರ ಇಲ್ಲಿ ಸ್ಥೂಲ ಮತ್ತು ಸೂಕ್ಷ್ಮ ಅಂದ್ರ ಈ ಶರೀರ ಮತ್ತು ಮನಸ್ಸು. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಎಂಬ 2 ದೇಹಗಳನ್ನ ದಾಟಿದನು. ಕಾರಣ ಮಹಾಕಾರಣಗಳನ್ನು ಬಿಟ್ಟು ಕೊಟ್ಟನು.
ಮತ್ತ ವಿವೇಕದಿಂದ ಬ್ರಹ್ಮಾಂಡದ ವಿರಾಟ ಹಿರಣ್ಯ ಗರ್ಭಗಳನ್ನು ಖಂಡನೆ ಮಾಡಿದನು. ಇನ್ನುಳಿದ ಅವ್ಯಕ್ತೃತ ಮೂಲ ಪ್ರಕೃತಿಗಳ ಚಿತ್ತವು ಸತ್ಯ ಭಾವನೆಯಿಂದ ಅಲ್ಲೇ ತೊಡಕಿಕೊಂಡಿತು. ಆ ವೃತ್ತಿಯು ಸಹ ನಿರಸನೆಯಾಗಿ ನಿವೃತ್ತ ಸ್ಥಿತಿಯನ್ನು ಹೇಗೆ ಹೊಂದಬೇಕೆಂಬುದನ್ನ ಮುಂದೆ ಕೇಳಿಯುವಂತೆ ಪ್ರಸ್ತುತ ಈ ಸಮಾಸದಲ್ಲಿ ಆತ್ಮ ಅನಾತ್ಮ ವಿವೇಕವನ್ನು ಹೇಳಿದ್ದು, ಅದರಿಂದ ಚಂಚಲಾತ್ಮನ ಅನುಭವಕ್ಕೆ ಬಂದಿರುವನು. ಮುಂದಿನ ಸಮಾಸದಲ್ಲಿ ಸಾರ ವಿಚಾರ ಹೇಳಿದ್ದೇವೆ. ಅಂದ್ರ ಇಲ್ಲಿ 4 ದೇಹಗಳು ನಿತ್ಯ ಅನಿತ್ಯ ಅಂತ ಏನ್ ಹೇಳ್ತಾವಲ್ಲ, ಇಲ್ಲಿ ಅನಿತ್ಯವಾಗಿರ್ತಕ್ಕಂಥದ್ದು ಜಡ ವಸ್ತುವಾಗಿರ್ತದೆ. ನಿತ್ಯ ವಸ್ತುವು ಅದು ಸೂಕ್ಷ್ಮವಾಗಿ ಇರ್ತದೆ. ಇಲ್ಲಿ ಅಧ್ಯಾಯದಲ್ಲಿ ಸದ್ಯ ನಿಮಗೆ ಏನ್ ಹೇಳ್ತವೆ, ನಿತ್ಯ ಮತ್ತು ಅನಿತ್ಯ. ನಿತ್ಯ ಅಂದ್ರೆ ಸೂಕ್ಷ್ಮವಾಗಿರ್ತಕ್ಕಂಥದ್ದನ್ನ ನಿತ್ಯ ಅಂತ ತಿಳಿರಿ, ಜಡವಾಗಿರ್ತಕ್ಕಂಥದ್ದನ್ನ ಅನಿತ್ಯ ಅಂತ ತಿಳಿರಿ ಅಂತೇಳಿ ಇಲ್ಲಿ ಮುಂದಕ್ಕೆ ಕೇಳ್ತಾರ. ಇದರ ಸಾರ ವಿಚಾರ ನಿರೂಪಣೆ. ಶ್ರೋತೃಗಳೇ, ಸಾರ ವಿಚಾರವನ್ನು ಕೇಳಿರಿ. ನಿಮ್ಮ ಎದುರಿಗೆ ನಿಂತಿರುವ ಜಗತ್ತಿನ ಆಡಂಬರದಲ್ಲಿ ಸಾರವಾದುದು ಅಸಾರವಾದುದು ಎಂಬುದನ್ನ ವಿವೇಕದಿಂದ ಗುರುತಿಸಿರಿ. ಇಲ್ಲಿ ಕೂಡ ಅದೇ ವಿಚಾರವನ್ನ ತಿಳಿಸ್ತಾರ, ಆದ್ರೆ ಅಲ್ಲಿ 2 ವಿಷಯ ತಿಳಿಸಿದ್ರು, ನಿತ್ಯ ಮತ್ತು ಅನಿತ್ಯ ಅಂತ. ಅಲ್ಲಿ ಅನಿತ್ಯ ಅಂದ್ರ ದೇಹ ಅಂತ ಹೇಳಿದ್ರು, ಮತ್ತ ಅದರೊಳಗ 4 ದೇಹಗಳಂತೇಳಿ ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣಗಳನ್ನ ತಿಳಿಸಿದ್ರು. ಅದರಲ್ಲಿ 2 ಸ್ಥೂಲ ಮತ್ತು ಸೂಕ್ಷ್ಮ ವಿಚಾರಗಳನ್ನ ತಿಳಿಸಿದ್ರು. ಅಂದ್ರ ಆತ್ಮ ಅನಾತ್ಮದ ವಿವೇಕ ವಿಚಾರ ಮಾಡಿ ನೋಡಿದ್ರ, ಆತ್ಮ ಅನ್ನುವುದೇ ನಿತ್ಯ ಸತ್ಯ. ಯಾವ್ದು ನಾವು ಆತ್ಮ ಅಂತ ಏನ್ ಹೇಳ್ತೀವಲ್ಲ, ಅದೇ ಸತ್ ಚಿತ್ ನಿತ್ಯ ಆನಂದ ಪರಿಪೂರ್ಣ ಅಂತ ಹೇಳ್ತಾವಲ್ಲ, ಅದು ನಿತ್ಯ ವಸ್ತು. ದೇಹ ಅಂತ ಹೇಳ್ತಾವಲ್ಲ, ಅದು ಅನಿತ್ಯ ವಸ್ತು ಅನ್ನೋದು 1 ಪಾಯಿಂಟ್. ಮತ್ತೆ 4 ದೇಹಗಳು ಅಂತ ಹೇಳಿದ್ರಲ್ಲ, ಅದರಲ್ಲಿ 2 ಹೇಳಿದ್ರು, ಸ್ಥೂಲ ಮತ್ತು ಸೂಕ್ಷ್ಮ ಅಂತ. ಇನ್ನು ಇದ್ರೊಳಗ ಸಾರ ವಿಚಾರದೊಳಗ ಮುಂದಿನ ವಿಚಾರವನ್ನ ಇಲ್ಲಿ ತಿಳಿಸ್ತತೆ. ಈ ಜಗತ್ತಿನ ಆಡಂಬರದಲ್ಲಿ ಸಾರವಾದುದು ಅಸಾರವಾದುದು ಎಂಬುದನ್ನ ವಿವೇಕದಿಂದ ಗುರುತಿಸಿರಿ. ಕಾಣುವುದೆಲ್ಲವೂ ನಾಶವಾಗುವುದು, ಬಂದುದೆಲ್ಲದೂ ಹೋಗುವುದು, ಆದರೆ ಇದ್ದಕ್ಕಿದ್ದಾಗಿ ಇರುವುದೇ ಸಾರ ವಸ್ತುವು. ಇಲ್ಲಿ ಸಾರ ಅಸಾರ. ಇಲ್ಲಿ ಅಂದ್ರ ಇಲ್ಲಿ ಅಸಾರ ವಸ್ತು ಎಂಬುದು ಯಾವ್ದಂದ್ರ ಅದು ಬರ್ತದ, ತೋರ್ತದ, ಮರೆಯಾಗಿ ಹೋಗ್ತದೆ. ಕಾಣುವುದೆಲ್ಲವೂ ನಾಶವಾಗ್ತದೆ, ಬಂದದ್ದೆಲ್ಲದು ಅದು ಹೋಗ್ತದೆ, ಅದೇ ಅಸಾರ. ಅಂದ್ರೆ ಮಿಥ್ಯೆಯಾಗಿರ್ತಕ್ಕಂಥದ್ದು, ಯಾವಾಗ್ಲೂ ಇರಲಾರದಂಥದ್ದು, ಅದೇ ಅಸಾರ ವಸ್ತು. ಮತ್ತೆ ಯಾವಾಗ್ಲೂ ಇರ್ತಕ್ಕಂಥದ್ದು ಏನೈತಲ್ಲ, ಅದೇ ಸಾರ ವಸ್ತು. ಈ ಹಿಂದಿನ ಸಮಾಸದಲ್ಲಿ ಆತ್ಮ ಅನಾತ್ಮ ವಿವೇಕ ಹೇಳಿದವಷ್ಟೇ. ಅಲ್ಲಿ ಅನಾತ್ಮವನ್ನು ಗುರುತು ಹಿಡಿದು ತ್ಯಜಿಸಿ ಆತ್ಮನನ್ನು ತಿಳಿಯಲು ಪ್ರಾರಂಭ ಮೂಲ ಸೂತ್ರನಾದ ಸರ್ವಸಾಕ್ಷಿ ಆತ್ಮನೇ ಕೈಗೆ ಹತ್ತಿದನು. ಮತ್ತೆ ಹಿಂದಿನ ಅಧ್ಯಾಯದೊಳಗೆ ನಾವಿಲ್ಲಿ ಅವ್ರ ಏನ್ ಹೇಳಿದ್ರು, ಆತ್ಮ ಅನಾತ್ಮ ಅಂತ ಹೇಳಿದ್ರು. ದೇಹ ಅನ್ನೋದು ಅನಾತ್ಮ, ಆ ಆತ್ಮ ಅನ್ನೋದೇ ಸತ್ಯ ಅಂತ ವಿಚಾರವನ್ನು ತಿಳಿಸಿದ್ರು. ಅಲ್ಲಿ ಕೂಡ ಮತ್ತೆ ವಿಚಾರಿಸಿ ನೋಡಿದ್ರೆ ಆತ್ಮ ಅನ್ನೋದೇ ಕೈಗೆ ಹತ್ತತಿ, ಅದೇ ನಮಗ್ ಸಿಗ್ತತಿ. ಆದರೆ ಆತ್ಮನ ಅನುಸಂಧಾನ ಮಾಡುವ ವೃತ್ತಿಯೂ ಸಹ ಹೋಗಿ ವೃತ್ತಿ ರಹಿತ ಸ್ಥಿತಿಯಾಗಬೇಕಾಗಿರುವುದು. ನೀವು ಮೊದಲು ವಿಚಾರ ಮಾಡ್ಬೇಕಾರ ಇಲ್ಲಿ 2 ಕಣ್ಣಿಗೆ ಕಾಣ್ತದ, ಒಂದು ಆತ್ಮ, ಒಂದು ಅನಾತ್ಮ, ಅಥವಾ ಒಂದು ಚಂಚಲ, ಒಂದು ನಿಶ್ಚಲ. ನಿಶ್ಚಲವಾಗಿರ್ತಕ್ಕಂಥದ್ದೇ ಆತ್ಮ, ಈ ಚಂಚಲವಾಗಿರ್ತಕ್ಕಂಥದ್ದೇ ದೇಹ. ಇಲ್ಲಿ ಇವೆರಡರಾಗ ಯಾವ್ದು ನಾನು ಅಂತ ಆರಿಕೆ ಮಾಡ್ಕೊಂಡ್ರ ಆತ್ಮ ನಾನು ಅನ್ನೋದು ಆಯ್ಕೆ ಮಾಡ್ಕೋಬೇಕಾಗ್ತದೆ. ನಾನು ನಿಶ್ಚಲ ಸ್ವರೂಪನಿದ್ದೇನೆ ಅನ್ನೋದು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಆವಾಗ ದೇಹವೇ ನಾನು ಅನ್ನೋದು ಮರೆಯಾಗಿ ಆತ್ಮವೇ ನಾನು ಅನ್ನೋದು ಅಲ್ಲಿಗೆ ಬರ್ತದೆ. ಮತ್ತೆ ಆ
ನಿತ್ಯ ನಿತ್ಯ ವಿವೇಕದಿಂದ ಆತ್ಮನು ನಿತ್ಯವೂ ಇರುವನೆಂದು ತಿಳಿದರೂ ಪೂರ್ಣತೆಯು ಉಂಟಾಗಲಿಲ್ಲ. ನೀನ್ ಹಿಂಗ ತಿಳಿದುಪಟ್ಟಪ್ಪ ಅಂದ್ರ ಅಷ್ಟು ತಿಳಿದಿಯಪ್ಪ, ಆತ್ಮ ನೀನ್ ತಿಳಿದಿ ಅಂದ್ರ ಅಲ್ಲಿಗೆ ಪೂರ್ಣ ಆತೇನೋ ಅಂದ್ರ ಅದು ಆಗ್ಲಿಲ್ಲ, ಇನ್ನು ವಿಚಾರವೈತಿ. ಆತ್ಮನ ಅನುಸಂಧಾನ ಮಾಡುವ ವೃತ್ತಿಯೂ ಸಹ ಹೋಗಿ ವೃತ್ತಿ ರಹಿತ ಸ್ಥಿತಿಯಾಗಬೇಕಾಗಿರುವುದು. ವೃತ್ತಿ ರಹಿತ ಸ್ಥಿತಿ ಅಂದ್ರೆ ವೃತ್ತಿ ಇದ್ದರೆ ಜೀವ, ವೃತ್ತಿ ತೆಗೆದರೆ ಬ್ರಹ್ಮ ಅಂತ. ನೀನ್ ಏನಾದ್ರೂ ಒಂದು ಎಳ್ಕೆಂತ ಕುಂತಿದಿ ಅಥವಾ ಏನಾದ್ರೂ ಒಂದ್ ಹಿಡ್ಕೊಂಡಿದಿ ಅಂದ್ರ ಅದು ಆಗೋದಿಲ್ಲ. ಏನು ಇಲ್ಲದ ಆ ಪರಿಪೂರ್ಣ ಸ್ಥಿತಿ ಒಳಗ ನೀನ್ ಯಾವ್ದಾರ ಐತಿ ಹೇಳ್ತಾನೆ ಮಾಡ್ತಾನೆ ಅಂದ್ರೆ ಅದು ಆಗೋದಿಲ್ಲ. ಅದಕ್ಕಿಲ್ಲಿ ಶ್ರೋತೃಗಳೇ, ಅದಕ್ಕಾಗಿ ಸಾರ ವಿಚಾರವನ್ನ ಚೆನ್ನಾಗಿ ಅವಲೋಕಿಸಿರಿ. ನಿತ್ಯ ನಿತ್ಯ ವಿವೇಕದಿಂದ ಆತ್ಮನು ನಿತ್ಯವೆಂದು ನಿತ್ಯ ನಿರುವನೆಂದು ತಿಳಿದರೂ ಪೂರ್ಣತೆ ಉಂಟಾಗಲಿಲ್ಲ. ಹೇಗೆಂದರೆ ಇನ್ನು ನಿರಾಕಾರ ವಸ್ತುವಿನಲ್ಲಿ ವೃತ್ತಿ ಅಡಗಿ ನಿವೃತ್ತಿ ಸ್ಥಿತಿ ಉಂಟಾಗುವ ಆಶಯವು ಉಳಿದಿದೆ. ಆ ಆಶಯವೆಂದರಾದರೂ ಚಂಚಲವೇ ಆಗಿದ್ದು ನಿರ್ಗುಣ ಬ್ರಹ್ಮವು ನಿಚ್ಚಲವಿರುತ್ತದೆ. ನೀವೀಗ ದೇಹ ಅಲ್ಲಪ್ಪ ನಾನು ಆತ್ಮ ಸ್ವರೂಪನದನಿ ಅಂತ ಹೇಳಿದ್ರಿ, ಆದ್ರ ಅದು ಕೂಡ ನಿರಾಕಾರ ವಸ್ತುವಿನಲ್ಲಿ ವೃತ್ತಿ ಅಡಗಬೇಕಾಗ್ತದೆ. ಆ ವೃತ್ತಿ ಅಡಗಿದ ಸ್ಥಿತಿ ಉಂಟಾಗುವುದು ಏನೈತಲ್ಲ, ನೀವು ಅದ್ ಅಡಗ್ಲಿಲ್ಲ ಅಂದ್ರೆ ಅದು ಒಂದು ಉಳ್ಕೊಂಡೇ ಇರ್ತೈತಿ, ನಾನ್ ಆತ್ಮದನಿ ಅಂತ. ಇದು ನಿಂಗೆ ಹೇಳೋದು ಕೂಡ ಅಜ್ಞಾನ ಅಂತೇಳಿ ರಮಣ ಮಹರ್ಷಿಗಳು ಹೇಳ್ತಾರೆ. ಯಾಕಂದ್ರೆ ನೀನ್ ಇರೋದ ಅವನದಿ ಮತ್ತ ಅದ್ರ ಹೆಸರು ಹೇಳ್ಕೊಂತ ಕುಂದಿರ್ತಿ ಅಂದ್ರೆ ನಿನಗ್ ಭ್ರಾಂತಿ ಆಗಿದೆ ಅಂತ. ಈಗ ನಾವೆಲ್ಲರೂ ಮನುಷ್ಯರದಾವ, ನಾನು ಮನುಷ್ಯ ಅಂತ ಹೇಳೋದ್ರ ಏನೈತಿ, ನೀನ್ ಹೇಳ್ತಿ ಅಂದ್ರೆ ನಿನ್ ದೇಹ ಬುದ್ಧಿ ಸರಿ ಇಲ್ಲ ಅನ್ನಂಗ ಆಗ್ತದೆ. ಅದು ಕೂಡ ಅಡಗಿ ಹೋಗ್ಬೇಕು. ನಾನು ಆತ್ಮ ಅನ್ನೋದು ಕೂಡ ಅಡಗಿ ಹೋಗೋದು. ನೀನ್ ಅದನ್ನ ಹಿಡ್ಕೊಂಡ್ ಕುಂತಂದ್ರ ಅದು ಒಂದ್ ರೀತಿ ಚಂಚಲವನೇ ಆಗಿಬಿಡ್ತತಿ. ಆದ್ರಿಂದ ಅದೆಲ್ಲದೂ ಕೂಡ ಮನದಲ್ಲಿ ನಾನು ಅದು ಆತ್ಮನಿದ್ದೇನೆ ಅನ್ನೋದು ಕೂಡ ಮರೆಯಾಗ್ಬೇಕು. ಅಲ್ಲಿ ತನ ಅದು ಬೇಕು. ಅದು ಒಂದೇ ಸರಿಗೆ ನಾನು ಏನಿಲ್ಲ ಅನ್ನಕ್ ಆಗೋದಿಲ್ಲ. ಈ ಮನಸ್ಸಿಗೆ ಯಾವ್ದಾದ್ರು ಒಂದು ಬೇಕಿದೆ, ಯಾವ್ದಕ್ಕಾದ್ರೂ ಒಂದು ಅಂಟಿಕೆಂತತಿ. ಯಾಕಂದ್ರ ಈ ದೇಹ ಭಾವ ಮರೆಯಾಗೋದಕ್ಕ ಆತ್ಮಭಾವ ಅನ್ನೋದು ಬೇಕಾಗ್ತದೆ. ಆತ್ಮಭಾವದೊಳಗೆ ನೆಲೆ ನಿಂತಾದ್ಮೇಲೆ ಕ್ರಮೇಣ ಅದು ಆತ್ಮಾನ್ವೇಷಣೆಯ ಮುಂದುವರೆದಂತೆ ತಾನು ಏನಲ್ಲ ಆ ನಿರ್ಗುಣ ಪರಬ್ರಹ್ಮ ಸ್ವರೂಪ ನಿಚ್ಚಲ ಅನ್ನೋದು ಗೊತ್ತಾಗ್ತದೆ. ಸಾರ ವಿಚಾರದಿಂದ ಚಂಚಲವಾದ ನಿವೃತ್ತಿಯು ಆಶಯವೂ ಪೂರೈಸಿ ನಿಜವೃತ್ತಿಯಾಗುತ್ತದೆ. ಇದನ್ನ ಹೆಂಗ ನಿನಗೆ ಆಗ್ತದಪ್ಪ, ಇದು ಕೂಡ ಹೆಂಗ ಹೋಗ್ತದ, ಮತ್ತೆ ಎಲ್ಲರೂ ನಮ್ಮನ್ನ ಇಲ್ಲಿಗೆ ತಂದು ನಿಲ್ಸಿದಾರಲ್ಲ, ಇಲ್ಲಿಗೆ ಬಂದತ್ತಲ್ಲ ಅಂತ ಅದು ಇಲ್ಲಿಗೆ ಬರ್ಬೇಕಾಗ್ತದೆ. ಮುಖ್ಯ ವಿಚಾರ ಇದೇ ಐತಿ. ಮುಖ್ಯವಾದ್ದು ಆತ್ಮ ವಿಚಾರವೈತಿ. ಆತ್ಮ ತಾನೆಂದು ತಿಳಿಯುವುದು ಅಂತ ಐತಿ. ಆ ತಿಳಿದಿಯಲ್ಲ, ತಿಳಿದ್ಮೇಲೆ ಆತ್ಮ ಮತ್ತದ್ರಾಗ ಹೇಳೋದು ಇಲ್ಲ, ಕೇಳುವುದಿಲ್ಲ. ಆ ಸ್ವರೂಪವೇ ಅದಾದ್ಮೇಲೆ ಮತ್ ಇನ್ನೊಂದು ಯಾವುದು ಇಲ್ಲ ಅನ್ನೋದು ಬರ್ತದ. ಅದು ಯಾವಾಗ ಬರ್ತದಂದ್ರೆ ಇವೆಲ್ಲ ವಿಚಾರದಿಂದ, ಯಾವ್ದ್ರಿಂದ ಈ ಸಾರ ವಿಚಾರದಿಂದ ಇದು ಬರ್ತದೆ. ಆವಾಗ ಇದು ಎಲ್ಲ ವೃತ್ತಿಯು ಕೂಡ ಅಡಗಿ ಹೋಗ್ತದೆ. ಆವಾಗ ನಿಜ ವೃತ್ತಿ ಆಗುತ್ತದೆ. ಚಲಿಸುವುದೆಂದು ಚಂಚಲವು ಮತ್ತು ಚಲಿಸಲಾರದೆಂದು ನಿಚ್ಚಲವು. ಹೀಗೆ ಚಂಚಲ ನಿಚ್ಚಲದ ವಿಷಯವಿದ್ದು ಸಿದ್ಧಾಂತವಾಗಿ ನಿಚ್ಚಲದಲ್ಲಿ ಚಂಚಲವು ಆರಿ ಹೋಗುತ್ತದೆ. ಇದ್ರದ್ದು ಮೂಲ ಸಿದ್ಧಾಂತ ಹಿಂಗೈತಿ. ನೀವೆಷ್ಟರ ವಿಚಾರ ಮಾಡಿದ್ರು ಏನೆಲ್ಲ ಮಾಡಿದ್ರು ಕೂಡ ನಾವು ಮೊದಲು ತಿಳಿಬೇಕಾಗಿದ್ದ ನಿಚ್ಚಲ ಅಂತ ಐತಿ. ನೀವು ನಿಚ್ಚಲ ಅಂತ ತಿಳಿದು ಬಿಟ್ರಿ ಅಂದ್ರ ಚಂಚಲ ಅನ್ನೋದು ತಾನೇ ಹೋಗ್ತದೆ. ಇದ್ರ ಸಿದ್ಧಾಂತ ಇರೋದ ಹಿಂಗೈತಿದು, ಇದ್ರ ನಿಯಮ ಇರೋದ್ ಹಿಂಗೈತಿ. ಇಷ್ಟ ದಿವಸ ನಾವು ಚಂಚಲ ಅನ್ಕೊಂಡ್ ನೀವ್ ಏನಾರ ಮಾಡಕ್ ಹೋದ್ವಿ ಅಂದ್ರೆ ಅದು ಆಗೋದಿಲ್ಲ. ಮತ್ತ ಅದ್ರೊಳಗ ಬಿದ್ದ ಅದ್ರೊಳಗ ಒದ್ದಾಡ್ಬೇಕಾಗ್ತದೆ. ತಾನ್ ನಿಚ್ಚಲನದನಂತ ತಿಳಿ, ಆವಾಗ ಚಂಚಲನ ತಾನೇ ಹಾರಿ ಹೋಗ್ತದ. ಅಂದ್ರ ಅರ್ಥಾತ್ ನಾನು ಆತ್ಮಸ್ವರೂಪನದನಿ ಅಂತ ನೀನ್ ಮೊದಲು ತಿಳಿ. ನೀನ್ ತಿಳಿಬೇಕಾಗಿರೋದ ಮೊದಲು ಆ ಪಾರಮಾರ್ಥದ ಮೊದಲ ನುಡಿ ಯಾವ್ದಂದ್ರ, ಗುರು ನಿಜವಾದ ವಿಹಿತ ಗುರುಗಳು ಯಾವ್ದು ನಮ್ಗೆ ಹೇಳ್ತಾರಂದ್ರ ನೀನ್ ಇರೋದ ಪರಮಾತ್ಮ ಸ್ವರೂಪದಿ ಅಂತ ಹೇಳ್ತಾರ. ಮೊದಲು ಇದನ್ನ ತಿಳಿದ್ಮೇಲೆ ಉಳಿದದ್ದೆಲ್ಲದ ತಾನೇ ಆಗಿ ಹೋಗ್ತದ.
ಇದ್ದಂತಿರುವ ವಸ್ತುವನ್ನ ಇದ್ದಂತೆ ತಿಳಿಯುವ ಬುದ್ಧಿ ಬಂದರೆ ಸಾಕು, ಬದ್ಧತ್ವವು ತಾನೆದ್ದೋಡುವುದು, ಸಿದ್ಧರ ಮಾತಿದು ಸುಳ್ಳಲ್ಲ ಅಂತ ಹೇಳ್ತಾರೆ. ಹಂಗ ಇಲ್ಲಿ ಕೂಡ ಅದನ್ನ ಹೇಳ್ತಾರ. ನೀನ್ ಚಂಚಲ ಅದನ್ನ ಅಂತ ತಿಳಿಯಪ್ಪ, ನಿಚ್ಚಲ ಏನು ನಿಚ್ಚಲ ಸ್ವರೂಪ ನಾನು ಅದನ್ನೇ ಅಂತ ತಿಳಿಯಪ್ಪ. ಚಂಚಲ ಅನ್ನೋದು ಅದು ತಾನೇ ಹೋಗ್ತದ. ಈ ಕತ್ತಲಾಗೈತಿ ಮನೆಯೊಳಗ, ಕತ್ತಲ ಆಗೇತಿ, ಕತ್ತಲ ಐತಿ ಅಂದ್ರ ಅಲ್ಲಿ ಏನೋ ಕಾರ್ಯ ಇಲ್ಲ, ಲೈಟ್ ಹಚ್ಚೋದ್ ಅಷ್ಟ ಕೆಲಸ ಐತಿ. ಆ ಕತ್ಲ ತಂತಾನೆ ಹೋಗತ್ತೆ. ಅದ್ನೇ ನಾನು ಈಗ ಲೈಟ್ ಹಚ್ಚಿದ್ಮೇಲೆ ಕತ್ಲ ದಬ್ಬಕಪ್ಪ ಅನ್ನಂಗೇನಿಲ್ಲ. ಆ ಬೆಳಕ್ ಬಂದ ತಕ್ಷಣ ಕತ್ಲ ಹೆಂಗ್ ಹೋಗ್ತದೋ ಹಂಗ ನಾನು ಆತ್ಮ ಸ್ವರೂಪದನೆ ಅಂತ ತಿಳಿದ್ರ ಮೇಲೆ ಈ ಜೀವ ನಾನಿದ್ದೇನೆ ಅನ್ನೋದು ಮರೆಯಾಗಿ ಹೋಗ್ತದ. ನುಡಿ 8:12. ಜ್ಞಾನ ಮತ್ತು ಉಪಾಸನೆ ಎರಡು ಒಂದೇ ಇರುವವಾಗಿ ನೋಡಿಕೊಳ್ಳಿರಿ. ಉಪಾಸನೆಯಿಂದ ಲೋಕೋದ್ಧಾರದ ಕಾರ್ಯವಾಗುತ್ತದೆ. ನೀವು ಜ್ಞಾನ ಬೇರೆ ಉಪಾಸನೆ ಬೇರೆ ಅಂತ ಏನು ತಿಳಿಯಕ್ ಹೋಗ್ಬೇಡ್ರಿ. ಇಲ್ಲಿ ಅಂದ್ರ ಭಗವಂತ, ವಾಸ ಅಂದ್ರ ಭಗವಂತನ ಹತ್ರ ಭಗವಂತನೇ ತಾನಾಗಿರೋದು ಅಂತ ಇರ್ತೈತಿ. ಇದ್ರ ಜ್ಞಾನ ಬೇರೆ ಹೇಳ್ತತಿ, ಉಪಾಸನೆ ಬೇರೆ ಹೇಳ್ತತಿ ಅಂತ ಎರಡೆರಡು ಮಾಡಕ್ ಹೋಗ್ಬೇಡ್ರಿ. ನೀವು ಜ್ಞಾನ ಅನ್ನೋದು ಒಂದೇ, ಅದೆಲ್ಲದ ಭಗವಂತ ಸ್ವರೂಪವೇ ತಾನಂತ ತಿಳಿರಿ. ಅದನ್ನ ತಿಳಿದ್ರೆ ಸಾಕು. ಆ ಉಪಾಸನೆಯಿಂದನೇ ಲೋಕೋದ್ಧಾರದ ಕಾರ್ಯವಾಗ್ತದ. ನೀವಂಗ ತಿಳಿದ್ರೆ ಸಾಕು, ಅದರಂತೆ ತನ್ನ ಕಾರ್ಯ ನಡೀತೈತಿ. ದೀಪ ಉರಿತಾ ಇದ್ರೆ ಸಾಕು, ಆ ದೀಪದ ಬೆಳಕಿನಲ್ಲಿ ಎಲ್ಲಾ ಕಾರ್ಯಗಳು ತಂತಾನೆ ನಡೀತಿರ್ತಾವ. ಸೂರ್ಯ ಈಗ ಉದಯವಾಗ್ತಾನ ಅಂತ ಹೇಳ್ತವೆ. ಸೂರ್ಯನ ಬೆಳಕಾತಂದ್ರ ಸಾಕು, ಎಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಯವನ್ನ ತಾವೇ ಮಾಡ್ಕೊಂತಾರ. ಆತೇನ್ ಯಾರಿಗ ಏನ್ ಹೇಳೋದೇನ್ ಬೇಕಾಗಿಲ್ಲ. ಸೂರ್ಯ ಈ ಬೆಳಕರಿತಿ ಇದಳ್ರಿ ಅಂತ. ಹಂಗ ಇಲ್ಲಿ ಈ ವಿಚಾರವನ್ನ ಜ್ಞಾನೋಪ ಮತ್ತು ಉಪಾಸನೆ ಎರಡನ್ನ ನಾವು ತಿಳಿದಿವಂದ್ರ, ಆ ಜ್ಞಾನ ಸ್ವರೂಪವನ್ನ ತಿಳಿದಿವಂದ್ರ, ಆ ಉಳಿದಂತ ಆತ್ಮತ್ರ ಇರ್ತಕ್ಕಂಥವ್ರು, ಆ ಸುತ್ತಮುತ್ತನ ಪರಿಸರ ಸಮಾಜ ಎಲ್ಲರೂ ಕೂಡ ಆತ್ಮದಿಂದ ತಂತಾನೆ ಉದ್ಧಾರ ಆಗ್ತಾರ. ಈಗ ನಾವು ಸಿದ್ಧಾರೂಢ್ರದ್ದು ವಿಚಾರ ನೋಡಿದ್ರ, ಎಲ್ಲಿ ನೋಡಿದ್ರ ಸಿದ್ಧಾರೂಢ್ರ ಮಠಗಳು ಇರ್ತಾವ. ಮತ್ತ ಅಲ್ಲಿ ವಿಚಾರನ ನಡೀತಿರ್ತತಿ, ಜ್ಞಾನ ದಾಸೋಹನ ನಡೀತಿರ್ತತಿ, ಎಲ್ಲಾ ವಿಚಾರಗಳು ನಡೀತಾವ. ಮತ್ತೆ ಅಲ್ಲಿ ಆ ಸ್ವರೂಪವನ್ನ ತಿಳಿದ ಆ ಸ್ವರೂಪನಾದ್ನಂದ್ರ ಅಲ್ಲಿ ಲೋಕೋದ್ಧಾರ ಕಾರ್ಯ ತಂತಾನೆ ಆಗ್ತಾವ. ಆದ್ರೆ ಇಲ್ಲಿ ಅದನ್ನ ಹೇಳ್ತಾರ, ಉಪಾಸ್ಯ ದೇವನು ದ್ರಷ್ಟಾರನು ಸಾಕ್ಷಿಯು ಜ್ಞಾತೃವು ಜ್ಞಾನಗಣನು ಚೈತನ್ಯ ಸತ್ತಾರೂಪನ ಆದ ಜ್ಞಾನವೇ ಇರುವನೆಂಬುದನ್ನು ಚೆನ್ನಾಗಿ ನೋಡಿರಿ. ನೀವೊಬ್ಬ ಜ್ಞಾನಿ, ಒಬ್ಬ ಮಹಾತ್ಮದನಂದ್ರ ಆತನ ಬೇರೆ ಯಾವ ಸ್ವರೂಪದಾಗೂ ನೀವು ನೋಡಕ್ ಹೋಗ್ಬಾರ್ದು. ಆತನೇ ಸರ್ವ ಸಾಕ್ಷಿ ಸ್ವರೂಪನಾಗಿರ್ತಕ್ಕಂಥವನು, ಜ್ಞಾತೃ ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥವನು, ಜ್ಞಾನ ಘನನ. ಆ ಜ್ಞಾನ ಘನಕ್ಕಿಂತಂದ್ರ ಆ ಗುರುವಿನ ಜ್ಞಾನಕ್ಕಿಂತ ಮಿಗಿಲಾದದ್ದು ಘನವಾದದ್ದು ಯಾವುದೇ ಇಲ್ಲ. ಆ ಗುರುವಿನುಡಿಯೇ, ಆ ಗುರುವಿನ ಇರುವಿಕೆಯೇ ಅದೇ ಜ್ಞಾನ ಘನನ. ಚೈತನ್ಯ ಸತ್ತಾರೂಪನ, ಎಲ್ಲದಕ್ಕೂ ಚೈತನ್ಯ ಸ್ವರೂಪನಾಗಿರ್ತಕ್ಕಂಥವನು ಆತನ ಅದನ, ಆ ಗುರುವೇ ಅದನೇ. ಅದನ್ನ ಚೆನ್ನಾಗಿ ನೋಡಿರಿ. ಆದರೆ ಎಲ್ಲ ಮತ ಪಂಥಗಳನ್ನು ಶೋಧಿಸಿದರೆ ಅಲ್ಲಲ್ಲೇ ಈ ಜ್ಞಾನವು ಅದಕ್ಕೂ ಅತೀತವಾದ ವಿಜ್ಞಾನವು ಸ್ಥಿತಿಗೆ ಮುಟ್ಟುವುದೆಂಬ ಸಿದ್ಧಾಂತವಿರುತ್ತದೆ. ನೀವ್ ಎಲ್ಲರ ವಿಚಾರ ಮಾಡಿ ನೋಡಿದ್ರಿ, ಎಲ್ಲರ ತಿಳಿರಿ, ಎಲ್ಲವೂ ಇದೇ ಜ್ಞಾನ ವಿಚಾರವನ್ನ ತಿಳಿಸ್ತಾವ. ಅಂತಿಮವಾಗಿ ಯಾವಂದ್ರ ಈ ಗುರು, ಅರಿವು, ಆತ್ಮ, ಚೈತನ್ಯ, ಜ್ಞಾನ ಘನ. ಮತ್ ಇದ್ಯಾದಪ್ಪ ಅಂತಂದ್ರ ಮತ್ ಬೇರೆ ಎಲ್ಲಾರ ಐತಿ ಅಂತ ನಾವ್ ಹೊರಗ್ ಹೋಗೋದಲ್ಲ. ನಮ್ಮೊಳಗ ಅರಿವು ಸ್ವರೂಪವಾಗಿರ್ತಕ್ಕಂಥ ಬರೀ ಹರುವೇ ನೀನು ಅಂತ ಹೇಳ್ತತೆ. ಆ ಅರಿವು ಸ್ವರೂಪನಾಗಿರ್ತಕ್ಕಂಥ ಆತ್ಮ ಸ್ವರೂಪನಾಗಿರ್ತಕ್ಕಂಥವನು ನೀನೇ ಅದೀಯಪ್ಪ. ಇದನ್ ವಿಚಾರದಿಂದ ನೋಡು. ಈ ವಿಜ್ಞಾನ ಸ್ಥಿತಿ ಮುಟ್ಟುವುದೆಂಬ ಸಿದ್ಧಾಂತವಿರುವುದಂದ್ರ ಇವೆಲ್ಲವನ್ನ ಜ್ಞಾನಾಜ್ಞಾನಕ್ಕೆ ಆಧಾರವಾಗಿರ್ತಕ್ಕಂಥವ್ನ್ ನೀನದಿ, ಸಾಕ್ಷಿಗೆ ಆಧಾರವಾಗಿರ್ತಕ್ಕಂಥವ್ನ್ ನೀನದಿ, ಸಗುಣ ನಿರ್ಗುಣಕ್ಕೆ ಆಧಾರವಾಗಿರ್ತಕ್ಕಂಥವ್ನ್ ನೀನದಿ, ಭಾವ ನಿರ್ಭಾವಕ್ಕೆ ಆಧಾರವಾಗಿರ್ತಕ್ಕಂಥವ್ನ್ ನೀನದಿ. ಇವೆಲ್ಲವಕ್ಕ
ತಿಳಿಯುವಂತ ಅರಿಯುವಂತ ಆ ಬರೀ ಅರು ಸ್ವರೂಪ ಅನ್ನೋದು ನೀನೊಂದು ಬೇರೆ ಅದಿ. ಅದೇ ವಿಜ್ಞಾನ ಸ್ಥಿತಿಗೆ ಮುಟ್ಟುವುದೆಂಬ ಸಿದ್ಧಾಂತ. ಜ್ಞಾನವು ಅದಕ್ಕೂ ಅತೀತವಾದ ವಿಜ್ಞಾನ ಸ್ಥಿತಿ ಮುಟ್ಟುವುದೆಂಬ ಸಿದ್ಧಾಂತ ಅಂದ್ರ, ನಾವು ಮೊದಲು ಅಜ್ಞಾನಿಗಳಿದ್ವಿ, ಜ್ಞಾನ ತಿಳಿದಿವಿ ಅಂತ. ಜ್ಞಾನ ಅಜ್ಞಾನಕ್ಕೂ ಆಧಾರವಾಗಿರ್ತಕ್ಕಂತ ಸಾಕ್ಷಿ ಅಂತ ಹೇಳಿದಿ. ಎದಕ್ ಸಾಕ್ಷಿ ಅಂತ ಹೇಳಿದಿ? ಈ ಜಗತ್ತ ಐತಿ ಅಂತ ನೀನ್ ಸಾಕ್ಷಿ ಅಂತ ಹೇಳಿದಿ. ಆ ಜಗತ್ತ ಇಲ್ಲ ಅಂದ್ರ ಸಾಕ್ಷಿನೂ ಇಲ್ಲ. ಅಂದ್ರ ನೀನ್ ತಿಳಿದಲ್ಲ, ಇದು ಜಗತ್ತಿಗೆ ನೀನ್ ಸಾಕ್ಷಿ ಸ್ವರೂಪದಿ ಅಂತ ತಿಳಿದಲ್ಲ. ಹಂಗಂದ್ರ ಈ ಸಾಕ್ಷಿಗೂ ಆಧಾರವಾಗಿರ್ತಕ್ಕಂಥ ನೀನ್ ಬೇರೆ ನದಿ. ಮತ್ ಸಗುಣ ಮತ್ತು ನಿರ್ಗುಣ ಅಂತ ಹೇಳ್ತಿ ಅಂದ್ರ, ಸಗುಣ ನಿರ್ಗುಣವನ್ನ ತಿಳಿಯುವಂತ ವಿಜ್ಞಾನ ಸ್ಥಿತಿ ನೀನ್ ಬೇರೆ ನದಿ. ಸಚ್ಚಿತ್ತ ಆನಂದ ಸ್ವರೂಪ ಅಂತ ಆತ್ಮದ ಲಕ್ಷಣಗಳು ಹೇಳಿದಿ ಅಂದ್ರ ಎಲ್ಲಿಂತ ಹೇಳಿದಿ ನೀನ್ ತಿಳಿಸಿ ಹೇಳಿದಿ ಅಂತಂದ್ರ ನೀನ್ ಅದಕ್ಕಿಂತ ಬೇರೆ ನದಿ ಅಲ್ ನೀನ್. ಆತ್ಮ ಶಿವಜೀವರು ಅಂತ ಹೇಳ್ತಿ ಅಂದ್ರ ಶಿವಜೀವರಿಗಿಂತ ನೀನು ಬೇರೆನೇ ಅದಿಯಲ್ ನೀನು. ಭಾವಾತೀತ ಅಂತಂದ್ರ ಆ ಭಾವವನ್ನ ಅವನ್ನೆಲ್ಲವನ್ನ ನೋಡವನ್ ನೀನೊಬ್ಬನ್ ಬೇರೆ ನದಿಯಲ್ಲ. ಈ ಪರಿಪೂರ್ಣ ಸ್ಥಿತಿನ ವಿಜ್ಞಾನ ಸ್ಥಿತಿ ಅಂತ ಹೇಳ್ತಾರ. ಯಾವಾಗ ಈ ವಿಚಾರ ಮುಂದುವರೆದಂತೆಲ್ಲ. ಈ ಜ್ಞಾನ ಮತ್ತು ಉಪಾಸನೆ ಅಂತಂದ್ರೆ ಇವೆರಡೂ ಒಂದೈತಿ. ಈ ಜ್ಞಾನ ವಿಚಾರವನ್ನ ಆತ್ಮಾನ್ವೇಷಣೆ ಅಂತಾರ. ಈ ವಿಚಾರದ ಸಾರ ವಿಚಾರವನ್ನ ತಿಳಿತಾ 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 ಹೋದಂಗ ಈ ಜ್ಞಾನವು ಅದಕ್ಕೂ ಅತೀತವಾಗಿರ್ತಕ್ಕಂಥದ್ದು ಯಾವ್ದಂದ್ರ ಇದೇ ವಿಜ್ಞಾನ ಸ್ಥಿತಿ, ಇದೇ ಸಿದ್ಧಾಂತವಿರ್ತದೆ ಅನ್ನೋ ವಿಚಾರವನ್ನ ತಿಳಿಸ್ತದೆ. ಇದು ವಿಚಾರ ಸಾರ ವಿಚಾರದ ಅನ್ನೋದ್ರೊಳಗ ಇದು ವಿಚಾರಿಸಿ ಅಂತ ಇದು ತುದಿ ಕರ್ಕೊಂಡೋಗಿ ಆ ಬಯಲು ಸ್ವರೂಪ ಮಾಡುವಂತ ವಿಚಾರವನ್ನ ನೀನ್ ಏನ್ ಹೇಳಕ್ ಬರ್ತೀಯಲ್ಲ, ಹೇಳೋದ್ರ ಆ ಕಡೆಗೆ ಇದೆ. ನೀನ್ ಏನಾರ ಹೇಳಿಕೆ ನಿನ್ ಹೇಳೋದ್ ನಾವೇನ್ ಬೇಡ ಅನ್ನೋದಿಲ್ಲ. ನೀನ್ ಆತ್ಮ ಅಂತೀಯ, ಅದ್ರ ಆ ಕಡೆಗೆ ಬಯಲಂತೀಯ, ಬಯಲಿಗೆ ಆಧಾರ, ಶೂನ್ಯ ಅಂತೀಯ, ಶೂನ್ಯಕ್ಕೆ ಆಧಾರ ಅಂತ ಹಿಂಗ ಕೊನೆಗೆ ಒಂದೇನ್ ಹೇಳಕ್ ಬರ್ಲಾರ್ದಂತ ಪದ ಏನಿರ್ತದಲ್ಲ ಅದೇ ವಿಜ್ಞಾನ ಸ್ಥಿತಿ ಅಂತೇಳಿ ಅಲ್ಲಿ ಕರ್ಕೊಂಡು ಹೋಗ್ತದ್ರಪ್ಪ. ಇದು ವಿಚಾರ ಉತ್ಕೃಷ್ಟವಾದ ವಿಚಾರವನ್ನ ತಿಳಿಸ್ತದೆ. ಇಲ್ಲಿಗೆ ಸಮಯ ಆಯ್ತ್ರಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿರಪ್ಪ. ಉಳಿದ ವಿಷಯವನ್ನ ಮತ್ತೆ ನಾಳೆ ನೋಡೋಣ್ರಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿ.